ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದರು. ಹಾಗೆ ಈ ಸತಿ ಎಲೆಕ್ಷನಿಗೂ ನಿಲ್ಲಕ್ಕೆ ಇದಾಗಿದ್ದರು. ಒಳ್ಳೆ ಜನಪ್ರಿಯತೆಯಾಗಿ ಒಳ್ಳೆ ಫ್ಯಾನ್ಸ್ ಫಾಲೋವಿಂಗ್ಸ್ ಎಲ್ಲ ಇತ್ತು ಅವರಿಗೆ. ಇದು ಯಾವುದೋ ಒಂದು ಹಣಕಾಸಿನ ವಿಚಾರವಾಗಿ ಅವರು ರಾತ್ರಿ ಕರೆಂಟ್ ಹೋಗೋ ಸಮಯದಲ್ಲಿ ಈ ಥರ ಮಾಡೋಗಿರೋದು. ಯಾರನ್ನೇ ಮಾಡಿದ್ದು? ಅವರು ನಮ್ಮ ಸೋದರತ್ತೆ ಗಂಡ ಮತ್ತು ಇನ್ನೊಂದು ಇಬ್ಬರು ಇದ್ದರು. ಅವ್ರು ಯಾರಂತ ಅವ್ರಿಗೆ ಕತ್ಲಕ್ಕೆ ಗೊತ್ತಾಗಲಿಲ್ಲ. ಇಬ್ಬರನ್ನ ಆಲ್ರೆಡಿ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇರೋರು ಸಿಗಲಿಲ್ಲ. ಅವ್ರಿಗೆ ಹುಡುಕಾಟದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಣದ ವ್ಯವಹಾರ ಅವ್ರ ಹತ್ರ ಇತ್ತಾಳೆ ಮೊದಲಿಂದ? ಇಲ್ಲ, ಈಗ ರೀಸೆಂಟಾಗಿ ಇತ್ತು. ಈಗ 3 ಲಕ್ಷ ಕೊಡೋದಂತ ಹೇಳಿ ಸ್ಟೇಷನ್ನಾಗ ಹೋಗಿ 3 ಲಕ್ಷ ಈಗ ಸೋಮವಾರ ತಂದು ನಾವು ಕೊಡ್ತೀವಿ ಅಂತ ಹೇಳಿ ಬಂದಿದ್ರು ಅವರು. ಈಗ ಸೋಮವಾರ ಕೊಡ್ತೀವಿ ಅಂದಾಗ ಇವರು ಯಾವುದೋ ಒಂದು ಹಳೆ ದ್ವೇಷದ ಮೇಲೆ ಈ ಥರ ಮಾಡಿರೋದು. ಅವರಿಬ್ಬರು ಮೊದಲಿಂದ ಪರಿಚಯ? ಇಲ್ಲ, ನಮ್ಮ ರಿಲೇಷನ್ಯ ಸೋದರತ್ತೆ ಗಂಡ ಹಾಗೂ ಅವ್ರ ಮಗ ಇಬ್ಬರು ಮಕ್ಕಳಿದ್ರು ಅವರು. ಅದ್ರಾಗ ಒಬ್ಬರು ಈ ಸಿಗಲಿಲ್ಲ. ಅವರು ಇನ್ನೊಂದು 3-4 ಜನ ಇದ್ದಾರೆ. ಅವರು ಎಲ್ಲೋದ್ರು ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಆಗಿತ್ತು. ಹಿಂದೆನೂ ಕೂಡ ಕಂಪ್ಲೇಂಟ್ ಆಗಿತ್ತು? ಹಿಂದ್ಗಡೆ ಸ್ಟೇಷನ್ನಾಗೆ ಇದಾಗಿತ್ತು. ಅವರಿಗೆ ಅಟೆಂಪ್ಟ್ ಮಾಡಿರಾಗಿತ್ತು. ಜೀವ ಬೆದರಿಕೆ ಎಲ್ಲ ಆಗಿದ್ದಾಗ ಅವ್ನು ಹೋಗಿ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟಿದ್ದ, ಈ ಥರ ಜೀವ ಬೆದರಿಕೆ ಐತೆ ಅಂತ. ಆವಾಗ ಅವ್ರು ಏನು ಮಾಡಿದರು, ಸ್ಟೇಷನ್ನಾಗ ಕರೆಸಿ ತೀರ್ಮಾನ ಮಾಡಿ ಅವ್ನು ತೊಗೊಂಡಿದ್ದು 2 ಲಕ್ಷಕ್ಕೆ 6 ಲಕ್ಷ ನಾನು ದಂಡ ಕಟ್ತಾಯಿದ್ದೀನಿ ಅಂತ ಹೇಳಿ ಸರಿ ಕಟ್ತೀನಿ ಅಂತ ಹೇಳಿ ಬಂದಿದ್ದ. ಅದನ್ನಾದಮೇಲೆ ಈಗ ಟೈಮ್ ಬಂದಿತ್ತು, 3 ಲಕ್ಷ ಆಗಿತ್ತು ಅಡ್ಜಸ್ಟ್ಮೆಂಟ್. ಈ ಸೋಮವಾರ ಟೈಮಲ್ಲಿ ನಾನು ಕೊಡ್ತೀನಿ ಅಂದಾಗ ಅವ್ರಿಗೆ ಹೋಗಿ ಸ್ಟೇಷನ್ನಾಗೂ ಹೇಳಿ ಬಂದು ಎಲ್ಲ ಮಾಡಿ ದುಡ್ಡು ಜೋಡಿಸ್ಕೊಂಡು ರೆಡಿ ಇತ್ತು. ಈಗ ಏನು ನಾಳೆ ನಾಡ್ದು ಕೊಡೋ ಟೈಮಲ್ಲಿ ಈ ಥರ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಸುಮಾರು 10:30 11:45 10:45 ಈ ಥರ ವಾಕ್ ಮಾಡೋ ಟೈಮಲ್ಲಿ ಬಂದು ಬೇಕ್ರಿ ಮುಂದೆ ಡೈಲಿ ರೂಟೀನ್ ಒಂದು ಅಲ್ಲಿ ಕುತ್ಕೊಳ್ಳೋನು, ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾತಾಡೋರು. ಆ ಟೈಮಲ್ಲಿ ಸಡನ್ನಾಗಿ ಅವನು ಮುಂದ್ಗಡೆ ಹೋಗಲಿಲ್ಲ, ಬೈಕ್ ಮೇಲೆ ಕುಂತಿದ್ದ. ಒಂದು ಬೈಕ್ ಇತ್ತು, ಅದ್ರ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದ. ಸಡನ್ನಾಗಿ ಹಿಂದ್ಗಡೆಯಿಂದ ಬಂದು ಒಂದು ಚೂಪಾದ ಆಯುಧದ ಮೆಚ್ಚನಾಗೂ ಏನೋ ಹೊಡೆದ್ಬಿಟ್ಟಿದ್ದಾರೆ. ಈ ಸಡನ್ನಾಗಿ ಹೊಡೆದಾಗ ಅವ್ನಿಗೆ ಏನಂತನೂ ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಫೋನ್ ಬಂದಾಗ ನಾವು ಆ ಸ್ಪಾಟಿಗೆ ಹೋದಾಗ ಗೊತ್ತಾಗಿದ್ದು ನಮಗೆ. ಯಾರು ಇಲ್ಲ, ಸಿಂಗಲ್ ಇದ್ರು ಅವರು, ಒಬ್ಬರೇ ಕುಂತಿದ್ರು. ಇಲ್ಲ, ಅವರು ಫ್ರೆಂಡ್ಸ್ ಇದ್ದರು. ಆ ಟೈಮಲ್ಲಿ ನಮ್ಮ ಊರಾಗೆ ಸ್ವಲ್ಪ ಹೆಜ್ಜೆ ಯಾತ್ರೆ ನಡೀತಾ ಇದ್ದಾವಲ್ಲ, ಎಲ್ಲರೂ ಹೆಜ್ಜೆಗೆ ಹೋಗೋ ಟೈಮಲ್ಲಿ ಎಲ್ಲರೂ ಈಗ ಮನೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಇದು ಮಾಡಿ ಬರೋ ಟೈಮಲ್ಲಿ ಇವನು ಹೋಗಿ ಮಾಡಿ ಬಂದ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ರು. ಇನ್ನು ಅವ್ರು ಬರೋ ತನಕ ಏನು ಮಾಡೋಣ ಅಂತೇಳಿ ಒಬ್ಬನೇ ಕುಂತಿದ್ದ ಬೈಕ್ ಮೇಲೆ. ಬಂದರೆ ಒಂದು 5-6 ಜನ ಬೇಕ್ರಿ ಮುಂದೆ ಎಲ್ಲರೂ ಕೂತ್ಕೊಂಡು ಒಂದು 12 ಗಂಟೆ ತನಕ ಸ್ವಲ್ಪ ಮಾತಾಡಿ ಮನೆಗೆ ಹೋಗೋರು. ಡೈಲಿ ಅದೇ ಮಾಡ್ತಿದ್ರು. ಅದು ಇವತ್ತು ಅದೇ ಟೈಮಲ್ಲಿ ಸಡನ್ನಾಗಿ ಕರೆಂಟ್ ಬೇರೆ ಹೋಗ್ಬಿಡ್ತು ಊರಾಗೆ. ಸ್ಟ್ರೀಟ್ ಲೈಟು ಆನ್ ಇರಲಿಲ್ಲ, ಕರೆಂಟ್ ಹೋಗ್ಬಿಡ್ತು. ಅವ್ರ ಫ್ರೆಂಡ್ಸು ಬರಲಿಲ್ಲ ಅಂತ ಹೇಳಿ ಅವ್ನು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಾಗ ಸಡನ್ ಏಕಾಏಕಿ ಬಂದು ಹಂಗೆ ಮಾಡೋಗಿದ್ದಾರೆ. ಅವ್ರದ್ದು ಈಗ ಹೇಳ್ತಾ ಇದ್ದಾರೆ ಕಾಗೆ ಕೊಡಮೆಗೆ ಅಂತ. ಈಗ ಅರೆಸ್ಟು ಮಾಡಿದ್ದಾರೆ ಇಬ್ಬರಿಗೆ. ಭದ್ರಾವತಿ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನವರು. ಹಳ್ಳಿಗೆ ಕಾಗೆ ಕೊಡಮೆಗೆ ಅಂತವರು. ಇನ್ನೊಬ್ಬರು ಕೆಲವರು ಅವರು ಅದೇ ಬ್ಯಾಚ್ನಾಗೆ ಹರಿಹರದವರು ಇದ್ದಾರೆ. ಹರಿಹರ ಅವರು ಸ್ವಲ್ಪ ಈ ಕಡೆಯಿಂದ ರಿಲೇಷನ್. ಅವ್ರ ಮಗಳು ಆ ಥರ ದುಡ್ಡಿಸ್ಕೊಂಡಿದ್ರು ಅಂತ ಹೇಳಿ ಈ ಥರ ನಡೀತಾ ಇದ್ದಾವೆ. ಇನ್ನೂ ತನಿಖೆ ನಡೀತಾ ಐತೆ. ಅದೇನೇ ಮುಂದೆ ಆಗುತ್ತಂತ ಅದು ನೋಡ್ಬೇಕಷ್ಟೇ. ಶಿಕ್ಷೆ ಆಗಬೇಕು. ಯಾಕಂದರೆ ಇನ್ನು ರಾಜಕೀಯವಾಗಿ ಎಲ್ಲದ್ರಾಗೂ ಬೆಳೆಯೋನವನು. ಊರಾಗಿ ಒಂದು ಅವನಿಗೆ ಫ್ಯಾನ್ ಫಾಲೋವೆನ್ಸ್ ಇತ್ತು. ಚೆನ್ನಾಗಿದ್ದ, ರಾಜಕೀಯಗಾಗಲಿ ಎಲ್ಲದ್ರಾಗಲಿ ಸಮಾಜ ಸೇವೆಗಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದ. ನಾವು ಈಗ ಅವನಿಗೆ ನಮ್ಮ ಫ್ಯಾಮಿಲಿಯಾಗೆ ಸ್ವಲ್ಪ ಏನೇ ಆದರೂ ಊರ ಪಂಚಾಯತಿ ಆದರೂ ಈಗ ರೆಸ್ಪೆಕ್ಟ್ ಒಂಥರ ಇತ್ತು. ಅವನಿಗೆ ಈ ಥರ ಮಾಡಿದಾಗ ಈಗ ಫ್ಯಾಮಿಲಿ ನಮ್ಮ ಮೂಳೆ ಮುರಿದಂಗೆ ಆಗ್ಬಿಡ್ತದೆ. ನಮಗೆ ಏನು ದೋಚಂಗೆ ಇಲ್ಲ. ಈಗ ಮೇನ್ ಪಿಲ್ಲರ್ ಏನೇ ಆಗಲಿ ನಮಗೆ ಅವರೇ ಬೇಕಾಗಿದ್ದಿದ್ದು. ಅಂಥ ಟೈಮಲ್ಲಿ ಬೆಳೆಯೋನಿಗೆ ಈ ಥರ ಮಾಡಿಬಿಟ್ರೆ ಈ ಮುಂದೆ ನೆಕ್ಸ್ಟ್ ಈ ಥರ ಜನರಿಗೆ ಒಂಥರ ಭಯ ಹುಟ್ಟಂಗೆ ಮಾಡಬೇಕು. ಕಾನೂನು ತಕ್ಕ ಶಿಕ್ಷೆ ಆದರೆ ಮಾತ್ರ ನೆಕ್ಸ್ಟ್ ಈ ಥರ ಆಗೋಲ್ಲ. ಇಲ್ಲಾಂದರೆ ದಿಸಕ್ಕೊಂದು ಮಾಡ್ರೆ ಆ ಥರ ಆಗೇ ಆಗ್ತವೆ. ನೋಡಿರಿ, ಆ ಥರ ನೀವು ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಯಾವ ಥರ ಕೊಚ್ಚಾಕಿದ್ದಾರೆ ಅಂತ. ಒಂದು ಸಣ್ಣ ಏನಕ್ಕೆ ಒಂದು ಪ್ರಾಣಿಗೆ ಸಾಯಿಸ್ಬೇಕಂದ್ರೆ 10 ಸತಿ ಯೋಚನೆ ಮಾಡ್ತಾರೆ. ಆ ಥರ ಅಷ್ಟು ಅದು ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಇದು ಮಾಡಿದ್ದಾರೆ. ನಾವು ಕಣ್ಣಿಂದನೂ ನೋಡಿಲ್ಲ ನೋಡ್ರಿ. ಅದು ರಕ್ತ ಅನ್ನೋದು ಅಷ್ಟು ಇದಾಗಿತ್ತು. ಅದು ಅವ್ರಿಗೆ ಶಿಕ್ಷೆ ಆದ್ರೇ ಚೆನ್ನಾಗದು. ಯಾಕಂದರೆ ಮುಂದೆ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ಇಮ್ತಿಯಾಜ್ ಅಹಮದ್ ಅಂತ. ಅತಾವಲ್ಲ ಒಳ್ಳೆ ವ್ಯಕ್ತಿ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದರು. ಆಮೇಲೆ ಗಡಿಗೆ ಕೌನ್ಸಿಲರು. ಇನ್ನು ಮುಂದೆ ಎಲೆಕ್ಷನಿಗೆ ನಿಂತ್ಕೋಬೇಕಂತ ಹೋಪಿತ್ತು ಅವರಿಗೆ. ಅವರೇನು ಒಳ್ಳೆ ಮನುಷ್ಯ. ಮನೆ ಎಲ್ಲ ಮಧ್ಯಾಹ್ನ ನಡೆಸ್ಕೊಂಡು ಹೋಗೋಂಥ ಮನುಷ್ಯ. ಅವರು ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿದ್ದರು. ಇವರು ದೇಶಕ್ಕೋಸ್ಕರ ಹಳೆ ದೇಶನೋ ಹೊಸ ದೇಶನೋ ಏನು ವಿಚಾರ ನಮಗೂ ಅಷ್ಟೊಂದು ಇದು ಮಾಹಿತಿ ಇಲ್ಲ. ನಾವು ಹರಿಹರದಲ್ಲಿ ಇರೋದು.
ಇದು ಅಂದರೆ ನಮ್ಮ ಬೀಗರು ನಮ್ಮ ಮಾವರ ಅವ್ರ ತಮ್ಮಗೆ ನಮ್ಮ ಮಗಳು ಕೊಟ್ಟಿರೋದು. ಹಾಗಾಗಿ ಇದು ಅವರು ಹಳೆ ದೇಶ ಏನೋ ಇತ್ತೇನೋ ಗೊತ್ತಿಲ್ಲ. ಬೇಕಾಗಿ ಬಂದು ಮೊಬೈಲ್ ನೋಡ್ಕೊಂಡು ಕುಂತಿದಾಗ 10:30 ಸುಮಾರು 10:45 ಟೈಮಿಗೆ ಅವ್ರು ಹಿಂದಿಂದ ಬಂದು ವಾರ್ ಮಾಡಿದ್ದಾರೆ. ಅವ್ರ ಕಾಸ ಮನೆಗೆ ಒಂದು ಪಿಲ್ಲರ್ ಥರ ಇದ್ರು. ಅವ್ರ ಮನೆಗೆ ಒಂದು ಪಿಲ್ಲರ್ ಥರ ಅಲ್ಲ, ಊರಿಗೆ ಒಂಥರ ಹೆಮ್ಮೆ ಮಾದಿ. ಅವನು ಒಂಥರ ಊರಿಗೆ ನೆಲ್ಲೂರು ಇದೆ ಅಲ್ಲ, ಆ ಊರಿಗೆ ಒಂಥರ ಹೆಮ್ಮೆ ಮಾದಿ. ಅವನು ಒಳ್ಳೆ ಮನುಷ್ಯ. ಅವರು 6 ಮಂದಿ ಅಣ್ಣ ತಮ್ಮ, 5 ಮಂದಿ ಅಂತ 5 ಮಂದಿ ಅಣ್ಣ ತಮ್ಮ. ಇವರು ಎರಡನೇದಾರು ಅದಾವೆ 2 ಗಂಡು ಸಣ್ಣ ಕೊಲೆ ಆಗ್ತಾವಂತಂದರೆ ಸಮಾಜಕ್ಕೆ ಭಾರಿ ಇದು ಒಂಥರ ವಿಚಿತ್ರ ವಿಚಾರ. ಇದು ಏಕಪ್ಪ ಅಂತಂದರೆ ಒಂದು ಮೇಕೆ ಮರಿ ಕಟ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ. ಈಗಿನ ಕಾಲದಲ್ಲಿ ಇಂಥ ಸುಶೇಷದಲ್ಲಿ ಹಿಂಗೆ ಹಾಡಾಗಲೇ ಕೊಲೆ ಆಗ್ತದಪ್ಪ ಅಂತಂದರೆ ನಮ್ಮ ಇದು ಎಷ್ಟು ಮಿತಿ ಮೀರಿ ಹೊಂಟಿದೆ ಅಂತಂದು ಒಂದು ವಿಚಾರ ಮಾಡ್ಬೇಕಾಗತ್ತೆ ಸಾರ್ವಜನಿಕರು. ಯಾಕಪ್ಪ ಅಂತಂದರೆ ಇವತ್ತು ಅವರಿಗೆ ನಾಳೆ ನಮಗೆ ಏನಾರ ಒಂದು ಮನುಷ್ಯ ಮುಂದೆ ಮಾತಾಡ್ಬೇಕಾಕತಿ, ಹೋಗ್ಬೇಕಾಕತಿ, ಒಬ್ರಿಗೊಬ್ಬರು ಏನಾರ ಮಾಡಬೇಕಾಕತಿ ಅಂದರೆ ಈ ವಿಚಾರದಲ್ಲಿ ಒಂದೇ ಸಲಿಗೆ ಕೊಲೆ ಮಾಡಬೇಕು, ಒಂದೇ ಸಲಿಗೆ ಕತ್ತರಿಸ್ಬೇಕು ಅಂತಂದರೆ ಇದು ಭಾಳ ದೊಡ್ಡ ವಿಚಾರ ಅನ್ನೋಂಥ ವಿಚಾರ ಮಾಡ್ಬೇಕಾಕತಿ. ಸಮಾಜದಲ್ಲಿ ಹೆಂಗಿದ್ರು ಅಥವಲ್ಲ ಒಳ್ಳೆ ವ್ಯಕ್ತಿ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದರು, ಆಮೇಲೆ ಗಡಿಗೆ ಕೌನ್ಸಿಲರು. ಇನ್ನು ಮುಂದೆ ಎಲೆಕ್ಷನಿಗೆ ನಿಂತ್ಕೋಬೇಕಂತ ಹೋಪಿತ್ತು ಅವರಿಗೆ. ಅವರು ಒಳ್ಳೆ ಮನುಷ್ಯ, ಮನೆ ಎಲ್ಲ ಮಂತ್ಯಾನ ನಡೆಸ್ಕೊಂಡು ಹೋಗುವಂಥ ಮನುಷ್ಯ. ಅವರು ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿದ್ದರು. ಇವರು ದೇಶಕ್ಕೋಸ್ಕರ ಹಳೆ ದೇಶನೋ ಹೊಸ ದೇಶನೋ ಏನು ವಿಚಾರ ನಮಗೂ ಅಷ್ಟಕ್ಕೊಂದು ಇದು ಮಾಹಿತಿ ಇಲ್ಲ. ನಾವು ಹರಿಹರದಲ್ಲಿ ಇರೋದು. ಇದು ಅಂದರೆ ನಮ್ಮ ಬೀಗರು ನಮ್ಮ ಮಾವರ ಅವ್ರ ತಮ್ಮಗೆ ನಮ್ಮ ಮಗಳು ಕೊಟ್ಟಿರೋದು. ಹಾಗಾಗಿ ಇದು ಅವರು ಹಳೆ ದೇಶ ಏನೋ ಇತ್ತೇನೋ ಗೊತ್ತಿಲ್ಲ. ಬೇಕಾಗಿ ಬಂದು ಮೊಬೈಲ್ ನೋಡ್ಕೊಂಡು ಕುಂತಿದಾಗ 10:30 ಸುಮಾರು 10:45 ಟೈಮಿಗೆ ಅವ್ರು ಹಿಂದಿಂದ ಬಂದು ವಾರ್ ಮಾಡಿದ್ದಾರೆ. ಅವ್ರ ಕಾಸ ಮನೆಗೆ ಒಂದು ಪಿಲ್ಲರ್ ಥರ ಇದ್ರು. ಅವ್ರ ಮನೆಗೆ ಒಂದು ಪಿಲ್ಲರ್ ಥರ ಅಲ್ಲ, ಊರಿಗೆ ಒಂಥರ ಹೆಮ್ಮೆ ಮಾದಿ. ಅವನು ಒಂಥರ ಊರಿಗೆ ನೆಲ್ಲೂರು ಇದೆ ಅಲ್ಲ, ಆ ಊರಿಗೆ ಒಂಥರ ಹೆಮ್ಮೆ ಮಾದಿ. ಅವನು ಒಳ್ಳೆ ಮನುಷ್ಯ. ಅವರು 6 ಮಂದಿ ಅಣ್ಣ ತಮ್ಮ, 5 ಮಂದಿ ಅಣ್ಣ ತಮ್ಮ. ಇವರು ಎರಡನೇದಾರು ಅದಾವೆ 2 ಗಂಡು ಸಣ್ಣ ಕೊಲೆ ಆಗ್ತಾವಂತಂದರೆ ಸಮಾಜಕ್ಕೆ ಭಾರಿ ಇದು ಒಂಥರ ವಿಚಿತ್ರ ವಿಚಾರ. ಇದು ಏಕಪ್ಪ ಅಂತಂದರೆ ಒಂದು ಮೇಕೆ ಮರಿ ಕಟ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ. ಈಗಿನ ಕಾಲದಲ್ಲಿ ಇಂಥ ಸುಶೇಷದಲ್ಲಿ ಹಿಂಗೆ ಹಾಡಾಗಲೇ ಕೊಲೆ ಆಗ್ತದಪ್ಪ ಅಂತಂದರೆ ನಮ್ಮ ಇದು ಎಷ್ಟು ಮಿತಿ ಮೀರಿ ಹೊಂಟಿದೆ ಅಂತಂದು ಒಂದು ವಿಚಾರ ಮಾಡ್ಬೇಕಾಗತ್ತೆ ಸಾರ್ವಜನಿಕರು. ಯಾಕಪ್ಪ ಅಂತಂದರೆ ಇವತ್ತು ಅವರಿಗೆ ನಾಳೆ ನಮಗೆ ಏನಾರ ಒಂದು ಮನುಷ್ಯ ಮುಂದೆ ಮಾತಾಡ್ಬೇಕಾಕತಿ, ಹೋಗ್ಬೇಕಾಕತಿ, ಒಬ್ರಿಗೊಬ್ಬರು ಏನಾರ ಮಾಡಬೇಕಾಕತಿ ಅಂದರೆ ಈ ವಿಚಾರದಲ್ಲಿ ಒಂದೇ ಸಲಿಗೆ ಕೊಲೆ ಮಾಡಬೇಕು, ಒಂದೇ ಸಲಿಗೆ ಕತ್ತರಿಸ್ಬೇಕು ಅಂತಂದರೆ ಇದು ಭಾಳ ದೊಡ್ಡ ವಿಚಾರ ಅನ್ನೋಂಥ ವಿಚಾರ ಮಾಡ್ಬೇಕಾಕತಿ. ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಲ್ಲೂರು ಗ್ರಾಮದಲ್ಲಿ ನಿನ್ನೆ ದಿನ ರಾತ್ರಿ ಸುಮಾರು 10:30ರಿಂದ 10:45 ಮಧ್ಯದಲ್ಲಿ ನಲ್ಲೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಬೇಕ್ರಿ ಮುಂದೆ ಏನು ಮೃತ ಅತೌಲ್ಲಾ ಅಂತ ಹೇಳ್ಬಿಟ್ಟು ಸುಮಾರು 42 ವರ್ಷ ವಯಸ್ಸು, ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿರತಕ್ಕಂಥ 2 ಆರೋಪಿಗಳು ಮಾರಕಾಸ್ತ್ರಗಳಿಂದ ಅವರಿಗೆ ತಲೆಗೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಪರಾರಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರ ಅಣ್ಣನಾಗಿರ್ತಕ್ಕಂಥ ಶೇಖ್ ಜಾಕೀರ್ ಅಂತ ಹೇಳ್ಬಿಟ್ಟು ಇವರು ಸುಮಾರು 44 ವರ್ಷ ವಯಸ್ಸು. ಇವರೊಂದು ಪ್ರಕರಣವನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 1 ಗಂಟೆಯಲ್ಲಿ ದಾಖಲಿಸಿದ್ದಾರೆ. ತನಿಖೆಯನ್ನು ನಮ್ಮ ಚನ್ನಗಿರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರವೀಶ್ ಅವರು ವಹಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಏನು ಹಲ್ಲೆ ಮಾಡಿರ್ತಕ್ಕಂಥ ಏನು ಆರೋಪಿಗಳಿದ್ದಾರೆ ಇವರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದು ತೀವ್ರತರವಾಗಿ ವಿಚಾರಣೆ ಮಾಡಿ ಅವರು ತಮ್ಮ ಕೃತ್ಯವನ್ನು ಬೆಸಗಿದ್ದನ್ನು ಒಪ್ಪಿಕೊಂಡಿದ್ದರಿಂದ 2 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಆರೋಪಿಗಳು ಬಂದುಬಿಟ್ಟು ಒಬ್ಬನ ಹೆಸರು ಬಂದು ಶೇಖ್ ದಸ್ತಗೀರ್ ಅಂತ ಬಿಟ್ಟು ಹಾಗೂ ಆತನ ಮಗ ಆಗಿರ್ತಕ್ಕಂಥ ಶೇಖ್ ಜಬೀವುಲ್ಲಾ. ಈತ ಶೇಖ್ ಜಬೀವುಲ್ಲಾ ಸುಮಾರು 29 ವರ್ಷ ವಯಸ್ಸು. ಶೇಖ್ ದಸ್ತಗೀರ್ ಈತ ಸುಮಾರು 68 ವರ್ಷ ವಯಸ್ಸಿನ ವ್ಯಕ್ತಿಯಾಗಿರ್ತಾನೆ. ಇವರಿಬ್ಬರನ್ನು ನಾವು ದಸ್ತಗಿರಿ ಮಾಡಿಕೊಂಡು ಈ ಒಂದು ವಿಚಾರಣೆಯನ್ನು ಕೈಗೊಳ್ತಾ ಇದ್ದೆವು. ಕೃತ್ಯಕ್ಕೆ ಬಳಸಿದ ವೆಪನನ್ನು ಸೀಸ್ ಮಾಡ್ತಕ್ಕಂಥ ತನಿಖೆ ಮುಂದೆ ನಡೀತಾ ಇದೆ. ಈಗಾಗಲೇ ಮೃತ ವ್ಯಕ್ತಿಯ ಏನು ಮರಣೋತ್ತರ ಪರೀಕ್ಷೆಯನ್ನು CJ ಹಾಸ್ಪಿಟಲಲ್ಲಿ ಮುಗಿಸಿ ಬಾಡಿಯನ್ನು ಅವರ ರಿಲೇಟಿವ್ಸ್ಗಳಿಗೆ ಹಸ್ತಾಂತರ ಮಾಡಿದ್ದೇವೆ. ಈಗ ತನಿಖೆಯನ್ನು ಕೈಗೊಂಡಿದ್ದೆವು.
ಈ ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳೇನು ಅವರು ಹೆಸರಿಸಿಕೊಟ್ಟಿದ್ದಾರೆ. ಈಗಾಗಲೇ 2 ಜನ ಆರೋಪಿಗಳು ಏನು ಬಂದು ಸ್ಥಳದಲ್ಲಿ ಹಲ್ಲೆ ಮಾಡಿ ಹೋಗಿದ್ದರು, ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ, ಏನು ಮೃತ ಆಗಿರ್ತಕ್ಕಂಥ ಅತವುಲ್ಲಾ ಈತ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲಿಂಗ್ ಮಾಡ್ತಾ ಇರ್ತಾನೆ, ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾನೆ. ಈತ ಆತನ ಹತ್ಯೆ ಆಗಿರ್ತಕ್ಕಂಥ ಆರೋಪಿ ಇವರು ಆರೋಪಿ ಬಂದು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಾಗೆ ಕೊಡುಮಗೆ ಗ್ರಾಮದವರು ಎಲ್ಲರೂ ಕೂಡ. ಅಲ್ಲಿ ಇವರು ಅತ್ತೆ ಇರ್ತಾರೆ. ಅತ್ತೆ ಮಗಳಿಂದ ಒಂದು 2 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಸುಮಾರು ವರ್ಷಗಳಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುಡ್ಡನ್ನು ಇವರು ಸರಿಯಾದ ಟೈಮಿಗೆ ಕೊಡಲಿಲ್ಲ ಮತ್ತು ಹೆಚ್ಚಿನ ದುಡ್ಡನ್ನು ಆರೋಪಿಗಳು ಕೇಳ್ತಾಯಿದ್ರು. ಆ ವಿಚಾರವಾಗಿ ಭಾಳಷ್ಟು ಪಂಚಾಯಿತಿಗಳು ಕೂಡ ನಡೆದಿದೆ ಅಂತ ಬಿಟ್ಟೇಳಿ ಫಿರ್ಯಾದಿದಾರರು ತಿಳಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಅಂತಂದರೆ, ಇದೇನು ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಈತನನ್ನು ಈಗೇನು ಅವ್ರ ಅತ್ತೆ ಏನು ಆರೋಪಿ ಇದ್ದಾರೆ ಅವ್ರ ಮಗಳನ್ನು ಇವ್ರಿಗೆ ಕೊಡಬೇಕಂತ ಬಿಟ್ಟೇಳಿ ಇತ್ತಂತೆ. ಇವನು ಬೇರೆ ಕಡೆ ಮದುವೆ ಆಗಿದ್ದಾರೆ, ಅದು ಕೂಡ ಅವರ ದ್ವೇಷ ಇಟ್ಕೊಂಡಿದ್ದು. ಮತ್ತು ಈ ಹಣಕಾಸು ವಿಚಾರ ಮತ್ತು ಈ ಒಂದು ಮದುವೆ ಆಗಿಲ್ಲ ಅಂತ ಬಿಟ್ಟೇಳಿ ಆ ದ್ವೇಷವನ್ನು ಇಟ್ಕೊಂಡು ನಿನ್ನೆ ದಿನ ಹಲ್ಲೆ ಮಾಡಿ ಅವನನ್ನು ಕೊಲೆಗೈದಿದ್ದಾರೆ. ಈ ಮಾಹಿತಿ ಸದ್ಯಕ್ಕೆ ಫಿರ್ಯಾದಿದಾರರು ನೀಡಿದ್ದಾರೆ. ಈಗ ಆಲ್ರೆಡಿ ದಸ್ತಗಿರಿ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಕೃತ್ಯಕ್ಕೆ ಏನಾಗಿದೆ, ಯಾವ ರೀತಿಯಾಗಿದೆ ಅಂತ ಬಿಟ್ಟು ತನಿಖೆ ಕೈಗೊಳ್ತಾ ಇದ್ದೀವಿ. ಮರ್ಡರ್ ಮಾಡಿರ್ತಕ್ಕಂಥವ್ರು ಅವ್ರ ಮಗಳು ಸಾಲ ಕೊಟ್ಟಿದ್ರು ಸಾಲ. ಇವನು ಅತ್ತವಲ್ಲ 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡಿದ್ದ. ಆ ಸಾಲದ ಹಣಕಾಸು ವಿಚಾರವಾಗಿ ಮತ್ತು ಇವರು ಮದುವೆ ಆಗಲಿಲ್ಲ ನಮ್ಮ ಮಗಳನ್ನ ಅಂತ ಬಿಟ್ಟೇಳಿ ಆ ವಿಚಾರವಾಗಿ ಕೊಲೆ ಆಗಿದೆ ಅಂತ ಬಿಟ್ಟೇಳಿ ಪ್ರಾರ್ಥನೆ. ಎಲ್ಲರೂ ಸಂಬಂಧಿಗಳೇ, ಸಂಬಂಧದಲ್ಲಿ ಆಗಿರ್ತಕ್ಕಂಥದ್ದು ಸಂಬಂಧಿಕರು ಮತ್ತು ಹಳೆ ದ್ವೇಷದ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರಕರಣ ಇದಾಗಿರ್ತದೆ. ಅದೇ ಅವ್ರ ಮುಂಚೆ ಕೂಡ ರಾಜಿ ಆಗಿತ್ತು. ಏನಾರ ಪಂಚಾಯಿತಿ ಮಾಡಿಬಿಟ್ಟು ಇಷ್ಟು ನಿಮಗೆ 14 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಬಿಟ್ಟು ಇವರು ಪದೇ ಒತ್ತಾಯ ಮಾಡ್ತಿದ್ರು. ಈ ವಿಚಾರವಾಗಿ ಪಂಚಾಯತ್ ಆದರೂ ಸಹಿತ ಅವರು ದ್ವೇಷ ಇಟ್ಕೊಂಡು ಈ ಥರ ಮಾಡಿದಾರೆ ಅಂತ ಬಿಟ್ಟೇಳಿ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ.